ಹೈ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸರ್ ಮಾತಾಡ್ತಾ ಇರುವಂಥದ್ದು. ಇವತ್ತಿನ ಒಂದು ವಿಡಿಯೋಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಬಹಳಷ್ಟು ದಿನಗಳಿಂದ ನೀವು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ರಿ. ನಾನು ಕೂಡ ಅಷ್ಟೇ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೆ. ನಮ್ಮ ಆಫೀಸರ್ಸ್ ಅಡ್ಡ ಆ್ಯಪ್ ಒಳಗಡೆ ಆ ಒಂದು ಬ್ಯಾಚ್ ಕೋರ್ಸನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದು PSI ಮತ್ತು KAS ಬ್ಯಾಚ್ ಕೋರ್ಸ್. PSI ಮತ್ತು KAS ಬ್ಯಾಚ್ ಕೋರ್ಸ್ ಇದೆ. ಅದರ ಹೆಸರು ಆಪರೇಷನ್ ಡಬಲ್ ಸ್ಟಾರ್ ಅಂತ ಮಾಡಿದ್ದೀವಿ. ಈ ಒಂದು ಬ್ಯಾಚ್ ಕೋರ್ಸ್ ಬಗ್ಗೆ ಎಲ್ಲ ರೀತಿಯಾದಂಥ ಸಮಗ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದೊಳಗಡೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಪರೇಷನ್ ಡಬಲ್ ಸ್ಟಾರ್. ಸೊ ಮುಖ್ಯವಾಗಿ PSI ಮತ್ತು KAS ಬ್ಯಾಚ್ ಕೋರ್ಸ್ ಆಪರೇಷನ್ ಡಬಲ್ ಸ್ಟಾರ್ ಆಫೀಸರ್ಸ್ ಅಡ್ಡ ವತಿಯಿಂದ ನಡೀತಾ ಇರತಕ್ಕಂತಹ ಒಂದು ಸಮಗ್ರ ಪರೀಕ್ಷಾ ತರಬೇತಿಯ ಒಂದು ಕೋರ್ಸು ಇದಾಗಿರುವಂಥದ್ದು. ಇದರೊಳಗಡೆ ನಾವು ವೇರಿಯಸ್ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ತೀವಿ. KAS ಮತ್ತು PSIಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳನ್ನು ಡಿಸ್ಕಸ್. ಇಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಸಬ್ಜೆಕ್ಟ್ಸ್ಗಳು ವಿಷಯಗಳು ಅಂತಂದರೆ ಭಾರತದ ಸಂವಿಧಾನ, ಭಾರತದ ಅರ್ಥಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ. ಇದರೊಳಗಡೆ ನಮಗೆ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಎಲ್ಲ ಕೂಡ ಇದರೊಳಗಡೆ ಬರುವಂಥದ್ದು. ನೆಕ್ಸ್ಟು ಇತಿಹಾಸ. ಇದರೊಳಗಡೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಮಿಡಿವೆಲ್ ಹಿಸ್ಟ್ರಿ ಇರ್ಬೋದು, ಅಥವಾ ಏನ್ಷಿಯಂಟ್ ಹಿಸ್ಟ್ರಿ, ಪ್ರಾಚೀನ ಭಾರತ, ಮಧ್ಯಯುಗದ ಭಾರತ, ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ. ನೆಕ್ಸ್ಟು ಸಾಮಾನ್ಯ ವಿಜ್ಞಾನ. ಇದರೊಳಗಡೆ ಮುಖ್ಯವಾಗಿ ನಮಗೆ ಫಿಸಿಕ್ಸು, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಇವು ಮೂರು ಕೂಡ ಬರುವಂಥದ್ದು. ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅದನ್ನು ಕೂಡ ನೋಡೋಣ. ನೆಕ್ಸ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಚೆಗೆ ಬಹಳಷ್ಟು ಈ ಒಂದು ಸಬ್ಜೆಕ್ಟ್ಗೆ ಡಿಮ್ಯಾಂಡ್ ಬರ್ತಾ ಇದೆ. ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೂಡ ಬರ್ತಾ ಇದೆ. ಇನ್ನೂ ಕೂಡ ಸಮಗ್ರವಾಗಿ ನಾವಿಲ್ಲಿ ಚರ್ಚೆಯನ್ನು ಮಾಡ್ತೀವಿ. ನೆಕ್ಸ್ಟು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಒಳಗಡೆ ರೀಸನಿಂಗ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು. ಸೊ ಎಲ್ಲವನ್ನ ಬಿಡಿಸ್ತಾ ಹೋಗೋಣ. ಅದಾದಮೇಲೆ KAS ಪೇಪರ್ 2 ಅಲ್ಲಿ ನಮಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ವಿಶೇಷ ಮಾಹಿತಿಗಳು, ದಟ್ ಈಸ್ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಆ ಒಂದು ಮಾಹಿತಿಗಳನ್ನು ನಾವಿಲ್ಲಿ ನೋಡೋಣ. ಆಮೇಲೆ ಭಾರತ ಸರ್ಕಾರದ ಇತ್ತೀಚಿನ ಯೋಜನೆಗಳು, ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ಭಾರತ ಸರ್ಕಾರದ ಇತ್ತೀಚಿನ ಯೋಜನೆಗಳು. ಅದರ ಜೊತೆಗೆ PSI ಪತ್ರಿಕೆ 1 ಎಸ್ಸೆ ಪೇಪರು, ಟ್ರಾನ್ಸ್ಲೇಷನ್ನು, ಪ್ರಿಸೈಸ್ ರೈಟಿಂಗ್. ಎಸ್ಸೆ ಬಗ್ಗೆ ಸಾಕಷ್ಟು ಒಂದು ಮುತುವರ್ಜಿಯನ್ನು ವಹಿಸೋಣ. ಪ್ರಿಸೈಸ್ ಇರ್ಬೋದು, ಟ್ರಾನ್ಸ್ಲೇಷನ್ ಇರ್ಬೋದು, ಅದಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಗ್ರಾಮರ್ ಕ್ಲಾಸ್ಗಳನ್ನು ಕೂಡ ನಾನೇ ಅಲ್ಲಿ ತೆಗೆದುಕೊಳ್ತೇನೆ. ನೆಕ್ಸ್ಟು ಪ್ರಚಲಿತ ವಿದ್ಯಮಾನಗಳು. ನಮ್ಮ ಕರೆಂಟ್ ಅಫೇರ್ಸ್ ಯೂಟ್ಯೂಬಲ್ಲಿನೂ ಬರ್ತಾ ಇರ್ತದೆ. ಅದ್ರ ಜೊತೆಗೆ ಕೆಲವೊಂದು ಎಕ್ಸ್ಟ್ರಾ ಮಟೀರಿಯಲ್ಲು, ಕೆಲವೊಂದು ಎಕ್ಸ್ಟ್ರಾ ವಿಡಿಯೋಗಳನ್ನು ನಾವಿಲ್ಲಿ ಮಾಡ್ತಾ ಹೋಗೋಣ. ಇದರ ಜೊತೆಗೆ ಇನ್ನೂ ಹಲವಾರು ವಿಷಯಗಳು, ಜನರಲ್ ನಾಲೆಜ್ ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನಾವು ಈ ಒಂದು ಬ್ಯಾಚ್ ಕೋರ್ಸ್ ಒಳಗಡೆ ನೋಡ್ತಾ ಹೋಗೋಣ. ಮತ್ತು ಬಹಳ ಒಂದು ಇಂಟರಾಕ್ಟಿವ್ ಟೆಕ್ನಾಲಜಿಯನ್ನು ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಮನಮುಟ್ಟುವಂತೆ ಬೋಧಿಸುವಂಥ ಒಂದು ತಂತ್ರಜ್ಞಾನವನ್ನು ಇಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರು ಎಲ್ಲರ ಒಂದು ಬೋಧನಾ ಕೌಶಲ್ಯವನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳೆಲ್ಲ ಒಂದು ಉತ್ಸಾಹ ಹೆಚ್ಚಿಸಬೇಕು. ದಟ್ ಈಸ್ ಅವರ್ ಮೇನ್ ಇಂಟೆನ್ಷನ್. ಶಿಕ್ಷಣದಲ್ಲಿ ಎಷ್ಟು ನಮಗೆ ಕ್ಲಾರಿಟಿ ಬರ್ತದೆ, ಎಷ್ಟು ನಮಗೆ ಅರ್ಥ ಆಗ್ತದೆ, ಅದರ ಮೇಲೆ ಉತ್ಸಾಹ ಬರ್ತದೆ. ಇದೇ ಉತ್ಸಾಹದಿಂದ ಮುಂದೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುವಂಥ. ಇದರ ಜೊತೆಗೆ ಪ್ರತಿ ಸಂಡೇ ಟೆಸ್ಟ್ಗಳನ್ನು ತಗೋತೀವಿ, ಮಾದರಿ ಪರೀಕ್ಷೆಗಳು. ಸೊ ಇಲ್ಲಿ ಮಾದರಿ ಪರೀಕ್ಷೆಗಳಂತಂದರೆ ಇಡೀ ಒಂದು ವಾರದೊಳಗಡೆ ನಾವು ಏನೇನು ಸಿಲೆಬಸ್ಸನ್ನು ಮುಗಿಸಿರ್ತೀವಿ ಆ ಸಿಲೆಬಸ್ ಮೇಲೇ ಕೆಲವೊಂದಿಷ್ಟು ಕ್ವಶನ್ಗಳನ್ನು ತೆಗಿತಾ ಹೋಗ್ತೀವಿ. ಮತ್ತು ಇಲ್ಲಿ ಎಲ್ಲರದು ಒಂದು ರ್ಯಾಂಕಿಂಗ್ ಕೂಡ ಬರ್ತೈತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ ಕೂಡ ಇರ್ತದೆ. ನೆಗೆಟಿವ್ ಮಾರ್ಕು, ಆಮೇಲೆ ಅದ್ರ ಜೊತೆಗೆ ರ್ಯಾಂಕಿಂಗ್ ಕೂಡ. ಈ ಟೆಸ್ಟ್ ಯಾವ ರೀತಿ ನಡೀತೈತೆ ಅಂತಂದರೆ ಆಫೀಸರ್ಸ್ ಅಡ್ಡ ಆ್ಯಪಲ್ಲೇ ನಡೀತದೆ. ಆ್ಯಪಲ್ಲೇ ಎಲ್ಲ ಕ್ವಶನ್ಗಳು ಬರ್ತಾವೆ. ನೀವು ಅಲ್ಲೇ ಆನ್ಸರ್ಗಳನ್ನು ಹಾಕಿ ಸಬ್ಮಿಟ್ ಕೊಟ್ಬಿಟ್ರಿ ಅಂತಂದರೆ ನಿಮಗೆ ಆನ್ಸರ್ ಶೀಟನ್ನು ಡೌನ್ಲೋಡ್ ಆಗ್ತದೆ. ಅದ್ರ ಜೊತೆಗೆ ನಿಮ್ಮ ರ್ಯಾಂಕಿಂಗ್ ಬರ್ತದೆ. ಟಾಪ್ 10 ಯಾರಿದಾರಲ್ಲ ಅವ್ರದ್ದು ರ್ಯಾಂಕಿಂಗ್ ಬರ್ತದೆ. ಸೊ ಪ್ರತಿ ವಾರ ಈ ಒಂದು ತಮ್ಮ ಪ್ರಿಪರೇಷನ್ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆನೋ ಇಲ್ಲೋ ಅದನ್ನು ತಿಳ್ಕೊಳ್ಳೋಕ್ಕಾಗಿ ನಾವು ಒಂದು ಟೆಸ್ಟ್ಗಳನ್ನು ವಿತ್ ರ್ಯಾಂಕಿಂಗ್, ವಿತ್ ನೆಗೆಟಿವ್ ಮಾರ್ಕ್ಸ್, ಟಾಪ್ 10 ಯಾರು ಬರ್ತಾರೋ ಅದನ್ನು ಕೂಡ ಅನೌನ್ಸ್ ಮಾಡುವಂಥದ್ದು. ಇನ್ನು ನೆಕ್ಸ್ಟು ಬೆನಿಫಿಟ್ಸ್ ಟು ದ ಸ್ಟೂಡೆಂಟ್ಸ್. ಕೆಲವೊಂದು ಬಹಳ ಪಿಕ್ಯುಲಿಯರ್ ಆದಂಥ ವಿಶೇಷವಾದಂಥ ಬೆನಿಫಿಟ್ಸ್ಗಳಿದು. ಅದರೊಳಗಡೆ ಮೊದಲೇದು ಡೌಟ್ ಕ್ಲಿಯರಿಂಗ್ ಸೆಷನ್. ಭಾಳಷ್ಟು ಸೈಡ್ ಏನಾಗ್ತದೆ ಅಂದರೆ ಒನ್ ಸೈಡ್ ಇವತ್ತು ಕ್ಲಾಸ್ಗಳು ನಡೀತಾ ಇದ್ದವು. ಓಕೆ, ಸೊ ಒಬ್ರು ಯಾರೋ ಎಜುಕೇಟರ್ ಏನೋ ಹೇಳ್ತಾರೆ, ಸೊ ಅದನ್ನು ಅವರು ಕೇಳಿ ಹೋಗ್ಬಿಡ್ತಾರೆ. ಬಟ್ ನಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ನು ಅದು 24/7 ಡೌಟ್ ಕ್ಲಿಯರಿಂಗ್ ಸೆಷನ್ಗಳನ್ನು ನಾವು ಮಾಡ್ತೀವಿ. ಅದರಲ್ಲಿ ತಮಗೆ ಏನೇ ಡೌಟ್ಸ್ ಬಂದರೂ ಕೂಡ ಕೆಲವೊಂದು ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿಕೊಂಡು ತಾವು ಅಲ್ಲಿ ತಮ್ಮ ಡೌಟ್ಸ್ಗಳನ್ನು ಹಾಕಿದರೆ 24 hours ಒಳಗಡೆ ಅದಕ್ಕೆ ಮತ್ತೆ ರಿಪ್ಲೈ ಕೂಡ ಬರ್ತದೆ. ಇದ್ರ ಜೊತೆಗೆ ಈ ವಾರ ಕೊನೆಯ ದಿನ ಅಂತಂದರೆ ಶನಿವಾರ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ಗಳನ್ನು ಕೂಡ ಆಯಾ ಸಬ್ಜೆಕ್ಟಿನ ಎಜುಕೇಟರ್ಸ್ಗಳು ನಡೆಸುವಂಥದ್ದು. ಇನ್ನು ಲೈವ್ ಕ್ಲಾಸಸ್ ಅಂತೂ ರೆಗ್ಯುಲರ್ ಆಗಿ ಲೈವ್ ಕ್ಲಾಸಸ್ ಇರ್ತಾವ. ಇದಾದಮೇಲೆ
24/7 ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಒಂದು ವೇಳೆ ನಿಮಗೆ ಲೈವ್ ನೋಡಕ್ ಆಗ್ಲಿಲ್ಲ ಅಥವಾ ಲೈವ್ ನೋಡಿ ಆದ್ಮೇಲೂ ಮತ್ತೆ ನಾನು ರೆಕಾರ್ಡ್ ಇನ್ನೊಮ್ಮೆ ನೋಡಬೇಕು, ಯಾವುದೋ ಇಂಡಿಯನ್ ಮಾನ್ಸೂನ್ ಚಾಪ್ಟರ್ ತಿಳಿದಿಲ್ಲ ಅಥವಾ ಯಾವುದೋ SLR ತಿಳಿದಿಲ್ಲ, CRR ತಿಳಿದಿಲ್ಲ, ಯಾವುದೋ ಒಂದು ಕ್ಲಾಸ್ ನನಗೆ ತಿಳಿದಿಲ್ಲ ಅಂತಂದ್ರೆ 1 ಇಯರ್ ವರೆಗೂ ಕೂಡ ಅದನ್ನ ಬೇಕಾದಾಗ ತಾವು ಮತ್ತೆ ನೋಡಬಹುದು. ನೆಕ್ಸ್ಟ್ ಹೊಸ ಪಠ್ಯಕ್ರಮ, ಈಗೇನು ಅಪ್ಡೇಟೆಡ್ ಸಿಲೆಬಸ್ ಇದೆ ಅದರ ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಬೋಧನೆಯನ್ನ ನಾವು ಮಾಡ್ತೀವಿ. ಮತ್ತೆ ತಾವು ಯಾವುದೇ ಸಂದೇಹಗಳನ್ನ ವಿಷಯ ಪರಿಣಿತರು, ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಯಾರ್ಯಾರು ಇರ್ತಾರ ಅವ್ರ ಜೊತೆ ತಾವು ಅದನ್ನ ನಿವಾರಣೆ ಮಾಡ್ಕೋಬಹುದು. ಇದರ ಜೊತೆಗೆ ಫಸ್ಟ್ ಡಿಟೇಲ್ಡ್ ಸಿಲೆಬಸ್ ಇರ್ತದೆ. ಡಿಟೇಲ್ಡ್ ಸಿಲೆಬಸ್ ಅದ್ರದ್ದೊಂದು ಕಾಪಿ ಕೂಡ ನಾವು ನಿಮಗೆ ಕೊಡ್ತೀವಿ, PDF ಕಾಪಿ. ಅದಾದ್ಮೇಲೆ ಯಾವ ಬುಕ್ ಅನ್ನ ನಾವು ಓದ್ಬೇಕು. ಈಗ ಆಕ್ಚುಲಿ ಈ ಒಂದು ಕೋರ್ಸ್ ಶುರು ಆಗ್ಬೇಕಾದಾಗ ಫಸ್ಟ್ ಕ್ಲಾಸ್ ಒಳಗಡೆ ಸಿಲೆಬಸ್ ಏನಿದೆ, ಅದರೊಳಗಡೆ ಬುಕ್ ಲಿಸ್ಟ್ ಏನಿದೆ, ಆಮೇಲೆ ಕರೆಂಟ್ ಅಫೇರ್ಸ್ ನಾವು ಯಾವ ರೀತಿ ಕವರ್ ಮಾಡಬೇಕು, ಫ್ಯಾಕ್ಟ್ಸ್ ಇರ್ತಾವೆ ಕರೆಂಟ್ ಅಫೇರ್ಸ್ ಒಳಗಡೆ ಬಹಳಷ್ಟು, ಅವನ್ನ ಯಾವ ರೀತಿ ನಾವು ನೆನಪಿಟ್ಕೋಬೇಕು, ಇವನ್ನೆಲ್ಲ ಹೇಳೋದು. ಅದರ ಜೊತೆಗೆ AS ಮತ್ತೆ PSI ಎಷ್ಟು ಏಜ್ ಲಿಮಿಟ್ ಎಷ್ಟಿದೆ, ನಂಬರ್ ಆಫ್ ಅಟೆಂಪ್ಟ್ ಎಷ್ಟಿದಾವ, ಯಾವ ಸಂದರ್ಭದಲ್ಲಿ ಎಕ್ಸಾಮ್ ನಡೀತಾವ, ಯಾವ್ಯಾವ ಪೋಸ್ಟ್ಗಳು ಇರ್ತಾವ, ಫಿಸಿಕಲ್ ಯಾವ ರೀತಿ ನಡೀತೈತಿ, ರಿಟರ್ನ್ ಎಕ್ಸಾಮ್ ಯಾವ ರೀತಿ ನಡೀತೈತಿ, AS ಇಂಟರ್ವ್ಯೂ ಯಾವ ರೀತಿ ನಡೀತೈತಿ, ಸಮಗ್ರವಾಗಿ ಒಂದು 2 ದಿವಸ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ನೆಕ್ಸ್ಟ್ ನಾವು ಈ ಕೋರ್ಸನ್ನು ಆರಂಭ ಮಾಡುವಂಥದ್ದು. ಈ ಕೋರ್ಸ್ ಮುನ್ನವೇ ಈ ಒಂದು ಲೈವ್ ವಿಡಿಯೋದ ಮೂಲಕ ಅದನ್ನು ನಾವು ಚರ್ಚೆ ಮಾಡ್ತೀವಿ, ಆಮೇಲೆ ಕ್ಲಾಸ್ಗಳು ಶುರುವಾಗ್ತವೆ. ಇನ್ನು ನಮ್ಮ ಆಪರೇಷನ್ ಡಬಲ್ ಸ್ಟಾರ್ ಈ ಒಂದು ಏನು ನಮ್ಮ ಬ್ಯಾಚ್ ಕೋರ್ಸ್ ಇದೆ, ಇದರ ಒಂದು ಮುಖ್ಯವಾದಂಥ ಒಂದು ಘಟ್ಟಕ್ಕೆ ನಾವು ಇವತ್ತು ಬಂದಿದ್ದೀವಿ. ಬಹಳ ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು 5 ಸ್ಟಾರ್ ರೇಟಿಂಗ್ ಕೊಡ್ತೀವಿ. ಏನಂತಂದ್ರೆ SST ಕ್ಲಾಸಸ್ ಅಂತ ಮಾಡ್ಕೊಂಡಿದ್ದೀವಿ. SST ಕ್ಲಾಸ್, SST ಅಂತಂದ್ರೆ ಏನು, ಸಕ್ಸೆಸ್ ಸ್ಟ್ರಾಟಜಿ ಟ್ರಿಕ್ಸ್, ಸಕ್ಸೆಸ್ ಸ್ಟ್ರಾಟಜಿ ಟ್ರಿಕ್ಸ್ ಕ್ಲಾಸಸ್ ಅಂತ ಮಾಡಿದ್ದೀವಿ. SST ಕ್ಲಾಸಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಏನಿರ್ತಾವ ಇವು ಸ್ಪೆಷಲ್ ಕ್ಲಾಸಸ್ಗಳು. ಈ ಸ್ಪೆಷಲ್ ಕ್ಲಾಸಸ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಬಹಳಷ್ಟು ಗೊಂದಲಗಳಿದೆ, ಅವುಗಳನ್ನ ನಿವಾರಣೆ ಮಾಡ್ತಾ ಹೋಗೋಣ. ಪರೀಕ್ಷೆಗಳಿಗೆ ಮೊದಲು ಸಮಯ ಹೆಂಗೆ ಹೊಂದಾಣಿಕೆ ಮಾಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್. ನೀವು ವರ್ಕಿಂಗ್ ಅಲ್ಲಿ ಇರ್ಬೋದು, ನಾನ್ ವರ್ಕಿಂಗ್ ಅಲ್ಲಿ ಇರ್ಬೋದು, ಹೌಸ್ ವೈಫ್ ಇರ್ಬೋದು, ಯಾವ ರೀತಿ ಸಮಯವನ್ನ ಹೊಂದಾಣಿಕೆ ಮಾಡ್ಕೋಬೇಕು ಇದರ ಮೇಲೆ ವಿಡಿಯೋಗಳು ಇರ್ತಾವ. ಮತ್ತೆ ಪರೀಕ್ಷೆಯನ್ನ ಕಡಿಮೆ ಟೈಮ್ ಒಳಗಡೆ ಯಾವ ರೀತಿ ಪಾಸ್ ಮಾಡ್ಬೇಕು, ಅಂದ್ರೆ ಸ್ಮಾರ್ಟ್ ವರ್ಕ್ ಯಾವ ರೀತಿ ಮಾಡ್ಬೇಕು. ಸ್ಮಾರ್ಟ್ ವರ್ಕ್ ಅಂದ್ರೆ ಬರೀ ಆನ್ಲೈನ್ ಕೋಚಿಂಗ್ ಅಲ್ಲ, ಬರೀ ಸ್ಮಾರ್ಟ್ ಫೋನ್ ಅಲ್ಲ, ಟೈಮ್ ಮ್ಯಾನೇಜ್ಮೆಂಟೂ ಅಲ್ಲ. ಏನು ಸ್ಮಾರ್ಟ್ ವರ್ಕ್ ಅಂತಂದ್ರೆ ಕಡಿಮೆ ಅವಧಿ ಒಳಗಡೆ ಹೆಂಗೆ ಪಾಸ್ ಮಾಡೋದು. ಮತ್ತೆ ಆವ್ರೇಜ್ ಸ್ಟೂಡೆಂಟ್ ಕೂಡ ಹೈಯೆಸ್ಟ್ ರ್ಯಾಂಕ್ ಒಳಗಡೆ ಪಾಸ್ ಆಗೋದು ಸಾಧ್ಯನೋ ಇಲ್ಲೋ, ಸಾಧ್ಯ ಅಂತಂದ್ರೆ ಅದು ಹೆಂಗೆ ಸಾಧ್ಯ, ಅದರ ಬಗ್ಗೆ ಕೂಡ ಇವೆಲ್ಲವನ್ನ ಈ ಕ್ಲಾಸ್ಗಳನ್ನು ನಾನೇ ತಗೋತೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯುತ್ತಮವಾಗಿ ನೋಟ್ಸ್ ಹೆಂಗೆ ತಯಾರು ಮಾಡೋದು, ದಿ ಬೆಸ್ಟ್ ನೋಟ್ಸ್ ಮೇಕಿಂಗ್ ಸ್ಟ್ರಾಟಜಿಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋದು. ಇದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪದೇ ಪದೇ ಕೆಲವು ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಿರ್ತಾರೆ. ಅದಕ್ಕೆ ಕಾರಣಗಳೇನು, ಪದೇ ಪದೇ ಯಾಕೆ ಫೇಲ್ ಆಗ್ತಾ ಇದ್ದಾರೆ, ಹೆಂಗೆ ತಮ್ಮ ತಪ್ಪುಗಳನ್ನು ಅವ್ರು ತಿದ್ದುಕೊಂಡ್ರು. ಈಗಾಗಲೇ ನಮ್ಮ ಅನೇಕ ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಅವರ ಸ್ಟೋರಿಗಳನ್ನು ಕೂಡ ನಾವು ಕೇಳಿದ್ದೀವಿ. ಸೊ ಇದೆಲ್ಲ ಒಂದು ಅನುಭವದ ಆಧಾರದ ಮೇಲೆ ಇವುಗಳನ್ನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ಕೊಂತ ಹೋಗೋದು. ಮತ್ತು ಅವ್ರು ಫೇಲ್ ಆಗ್ಬೇಕಾದಾಗ ಮಾಡಿದ ತಪ್ಪು ಇವತ್ತು ಯಾರಾದರೂ ಹುಡುಗರು ಮಾಡ್ತಾ ಇದ್ರೆ ಆ ತಿದ್ದುವಂತ ಪ್ರಯತ್ನ ಕೂಡ ಇಲ್ಲಿ ನಡೀತದೆ. ಎಲ್ಲ ವಿಷಯಗಳನ್ನ ಓದಕ್ಕೆ ಸರಿಯಾಗಿ ಸಮಯ ನಿರ್ವಹಣೆ ಹೆಂಗೆ ಮಾಡ್ಬೇಕು. ಯಾಕಂದ್ರೆ ಬಹಳಷ್ಟು ಜನ 2 ದಿವಸ ಪೊಲಿಟಿ ಓದ್ತಾರ, ಬೇಜಾರಾಗ್ತೈತೆ, 2 ದಿವಸ ಇಷ್ಟು ಓದ್ತಾರ, ಓದಿದಂಗೆ ಆಗ್ತಿರ್ತೈತಿ, ಸಿಲೆಬಸ್ ಕವರ್ ಆಗಿರೋದಿಲ್ಲ, ಅಥವಾ ಸಿಲೆಬಸ್ ಕವರ್ ಆಗಿರ್ತೈತಿ, ನೆನಪು ಉಳಿದಿರೋದಿಲ್ಲ. ಇದಕ್ಕೆಲ್ಲ ಒಂದು ಪರಿಹಾರ ಮಾರ್ಗೋಪಾಯಗಳನ್ನ ಕಂಡು ಹಿಡ್ಕೊಳ್ಳುವಂಥದ್ದು. ಸ್ಮಾರ್ಟ್ ಸ್ಟಡಿ ಅಂದ್ರೆ ಏನು, ಸ್ಮಾರ್ಟ್ ಸ್ಟಡಿಯನ್ನ ಯಾರಿಂದ ಮಾಡಕ್ ಸಾಧ್ಯ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮತ್ತು ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಉಳಿಸಿಕೊಳ್ಳೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದ್ಸರಿ ಎಕ್ಸಾಮ್ಗಳು 6 ಮಂತ್ಸ್ ತಗೋಬಹುದು, ಕೆಲವೊಂದ್ಸರಿ 1 ಇಯರ್ ತಗೋಬಹುದು, ಕೆಲವೊಂದ್ಸರಿ ಮೋರ್ ದನ್ 1 ಇಯರ್ನು ತಗೋಬಹುದು. ಅಲ್ಲಿಯವರೆಗೆ ನಮ್ಮ ಏಕಾಗ್ರತೆ, ಕಾನ್ಸಂಟ್ರೇಷನ್ ಹೆಂಗೆ ಕಾಪಾಡ್ಕೋಬೇಕು, ಎಂತೂಸಿಯಾಸ್ಟಿಕ್ ಆಗಿ ಹೆಂಗೆ ಇರಬೇಕು, ಇದರ ಬಗ್ಗೆ ಕೂಡ ನಾವು ಚರ್ಚೆಗಳನ್ನ ಮಾಡೋದು. ಮತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬಹಳಷ್ಟು ಜನರಿಗೆ 108 ವಿಷಯಗಳ ಬಗ್ಗೆ ಕಲಿಯೋದ್ರಿಂದ ನೆನಪು ಉಳಿಯೋದು ಬಹಳ ಪ್ರಾಬ್ಲಮ್ ಆಗಿರ್ತದೆ. ಓದಕ್ಕೆಲ್ಲವರು ರೆಡಿ ಇದ್ದಾರೆ, ಬಟ್ ನೆನಪು ಉಳಿತಾ ಇಲ್ಲ. ಅದಕ್ಕೆ ಕೆಲವೊಂದು ಟ್ರಿಕ್ಸ್ಗಳಿದಾವೆ, ಅವುಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಚಾಣಾಕ್ಷತೆಯಿಂದ ವಿಶ್ಲೇಷಣೆ ಮಾಡಿದ್ರೆ ಮುಂದೆ ಬರುವಂತ ಪ್ರಶ್ನೆ ಪತ್ರಿಕೆ 50% ಕ್ವಶನ್ಗಳು ನಿಮಗೆ ಇಂಡೈರೆಕ್ಟ್ ಆಗಿ ಅಲ್ಲೇ ಗೊತ್ತಾಗಿರ್ತವೆ. ಹೌ ಟು ಅನಲೈಸ್ ದಿ ಓಲ್ಡ್ ಕ್ವಶನ್ ಪೇಪರ್, ಅವುಗಳನ್ನು ಅನಲೈಸ್ ಮಾಡಿ ಇವತ್ತಿನ ಕ್ವಶನ್ ಪೇಪರ್ ಹೆಂಗೆ ಪ್ರಿಡಿಕ್ಟ್ ಮಾಡಬೇಕು. ಈಗಾಗಲೇ ಕೆಲವೊಂದು ಹಳೆ ಕ್ವಶನ್ ಪೇಪರ್ಗಳನ್ನ ನಾನಲ್ಲಿ ಲೈವ್ ಆಗಿ ತಗೊಂಡು ಅದನ್ನ ಅನಲೈಸ್ ಮಾಡಿ ಕೂಡ ತಮಗೆ ತೋರಿಸ್ತೇನೆ. ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂತ ವಿದ್ಯಾರ್ಥಿಗಳ ಉತ್ತಮ ಆರೋಗ್ಯಕ್ಕಾಗಿ ಕೆಲವೊಂದು ಸಲಹೆಗಳು, ಇದು ಬಹಳ ಇಂಪಾರ್ಟೆಂಟ್. ಆರೋಗ್ಯ ಮುಖ್ಯ ಇರಬೇಕು. ಆರೋಗ್ಯ ಇತ್ತು ಅಂತಂದ್ರೆ ಓಕೆ, ಸೊ ನಮ್ಮ ಮನಸ್ಸು ಖುಷಿ ಇರ್ತದೆ, ಮೈಂಡ್ ಫ್ರೀ ಇರ್ತದೆ, ಸೊ ನೀವು ಬೇಕಾದಂಥ ದೊಡ್ಡ ಎಕ್ಸಾಮ್ಗಳನ್ನು ಪಾಸ್ ಮಾಡಬಹುದು.
ನೆಕ್ಸ್ಟ್ ಯಾವಾಗಲೂ ಉತ್ಸಾಹದಿಂದ ಇರಲು ಏನ್ ಮಾಡಬೇಕು, ಅದರಲ್ಲೂ ಕೋವಿಡ್ ಕಾಲದೊಳಗಡೆ ಕೋವಿಡ್ ದಿಂದ ಹಂಗೆ ದಿನಗಳು ಮುಂದೆ ಹೋಗ್ತಾ ಇದಾವ, ಬಹಳಷ್ಟು ಜನ ಉತ್ಸಾಹ ಕಳ್ಕೊಂಡಿದ್ದಾರೆ. ಯಾವಾಗ್ಲೂ ಉತ್ಸಾಹ ಕಳ್ಕೊಂಡಿರಬಾರ್ದು, ಯಾವಾಗ್ಲೂ ಹಸನ್ಮುಖಿಯಾಗಿರಬೇಕು, ಸದಾ ಆತ್ಮವಿಶ್ವಾಸದಿಂದ ಇರಬೇಕು. ಏನ್ ಮಾಡಬೇಕು, ಇದಕ್ಕೂ ಕೆಲವೊಂದು ವಿಡಿಯೋಗಳನ್ನ ಮಾಡೋಣ. ವೇಳಾಪಟ್ಟಿಯಂತೆ ಸರಿಯಾಗಿ ಟೈಮ್ ಟೇಬಲ್, ಬಹಳಷ್ಟು ಜನ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋತಾರೆ. ಟೈಮ್ ಟೇಬಲ್ ಮಾಡೋದು, ಪ್ಲಾನಿಂಗ್ ಮಾಡೋದು ಬಹಳ ಮಂದಿಗೆ ಬರ್ತೈತೆ, ಬಟ್ ಅದನ್ನ ಫಾಲೋ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನು ಕಾರಣಗಳು ಮತ್ತು ಪರಿಹಾರಗಳು, ಈ ಬೆಸ್ಟ್ ಆಗಿ ಈ ವಿಡಿಯೋಗಳನ್ನ ನಾವು ಮಾಡೋಣ. ಮತ್ತೆ ಲೈಫ್ಗೆ ಸಂಬಂಧಿಸಿದಂಗೆ ಮತ್ತೆ ನಮ್ಮ ಒಂದು ಪರ್ಸನಾಲಿಟಿಯನ್ನ ರೂಪಿಸುವ ಇನ್ನೂ ಅನೇಕ ತರಗತಿಗಳನ್ನ ಪ್ರತಿ ಬುಧವಾರ ಮತ್ತು ರವಿವಾರ ನಾವು ನಡೆಸ್ತೀವಿ. ಸೊ ಮೋಟಿವೇಶನಲ್ ಕ್ಲಾಸಸ್ಸು ಮತ್ತೆ SST ಕ್ಲಾಸಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಕ್ಸೆಸ್ ಸ್ಟ್ರಾಟಜಿ ಟ್ರಿಕ್ಸ್ SST ಕ್ಲಾಸಸ್ಗಳನ್ನ ಈ ಒಂದು ಬ್ಯಾಚ್ ಕೋರ್ಸ್ ಒಳಗಡೆ ಮಾಡ್ತಾ ಹೋಗ್ತೀವಿ. ಇನ್ನು ಎವ್ರಿ ಸಂಡೇ ಟೆಸ್ಟ್, ಈಗಾಗಲೇ ಹೇಳಿದಂಗೆ ಟೆಸ್ಟ್ ಇರ್ತಾವೆ, ವಿತ್ ನೆಗೆಟಿವ್ ಮಾರ್ಕ್ಸ್ ಕೂಡ ಟೆಸ್ಟ್ ಇರುವಂಥದ್ದು. ಅದ್ರ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ನೀವು ಅಳಿತಾ ಹೋಗ್ಬೇಕು. ನಾನು ಇನ್ನೂ ಎಷ್ಟು ಓದಬೇಕು, ನಾನು ಇನ್ನು ಯಾವ್ದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀನಿ, ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ, ಇವೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಡೈಲಿ 3 to 6 ಅವರ್ಸ್ ಕ್ಲಾಸ್ ಇರ್ತವೆ. ಯಾಕಂದ್ರೆ 1 ಅವರ್ ನಮ್ದು ಯೂಟ್ಯೂಬ್ ಕ್ಲಾಸ್ಗಳನ್ನ ಇರ್ತಾವ. ಸೊ ಡೈಲಿ MCQ, ಕರೆಂಟ್ ಅಫೇರ್ಸು ಅಲ್ಲೆಲ್ಲ ಇರ್ತಾವ. ಅದಾದ್ಮೇಲೆ ಡೈಲಿ 3 to 6 ಅವರ್ಸ್ ಕ್ಲಾಸ್, ಮತ್ತು ಒಂದು ಕ್ಲಾಸ್ ಇದ್ದಾಗ ಇನ್ನೊಂದು ಕ್ಲಾಸ್ ಇರೋದಿಲ್ಲ. ಸೊ ಒಮ್ಮೆ ಇಬ್ಬರು ಜನ ಎಜುಕೇಟರ್ ಲೈವ್ ಬರೋದಿಲ್ಲ. ಸೊ ಡೈಲಿ 3 to 6 ಅವರ್ಸ್ ಕ್ಲಾಸ್, 6 ಅವರ್ಸ್ ಮ್ಯಾಕ್ಸಿಮಮ್, 3 ಅವರ್ಸ್ ಮಿನಿಮಮ್ ಡಿಪೆಂಡಿಂಗ್ ಅಪಾನ್ ದ ಡೇ. ಮತ್ತೆ ಎವ್ರಿ ಸಂಡೇ ವಿಲ್ ಬಿ ದ ಹಾಲಿಡೇ. ಸಂಡೇ ಕ್ಲಾಸ್ ಇರೋದಿಲ್ಲ, ಯಾಕಂದ್ರೆ ಸಂಡೇ ಟೆಸ್ಟ್ ಇರ್ತದೆ. ಟೆಸ್ಟ್ ಆದ್ಮೇಲೆ ಅದ್ರದ್ದು ನೀವು ಡಿಟೇಲ್ಡ್ ಅನಾಲಿಸಿಸ್ ಮಾಡ್ಕೋಬೇಕಾಗ್ತದೆ. ಡಿಟೇಲ್ಡ್ ಅನಾಲಿಸಿಸ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಅಲ್ಲಿ ಹೇಳಿರ್ತೀನಿ. ಮತ್ತೆ ಪರ್ಸನಲ್ ಗೈಡೆನ್ಸ್ ಕೂಡ ಇದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಮ ಜೊತೆ ನಾನು ಪರ್ಸನಲ್ ಗೈಡೆನ್ಸ್ ಒಳಗಡೆ ಬರ್ತೀನಿ. ನಮ್ಗೆ ಏನೇನು ಪ್ರಾಬ್ಲಮ್ ಬರ್ತಾ ಇದೆ, ಮಾರ್ಕ್ಸ್ ಯಾಕೆ ಬರ್ತಾ ಇಲ್ಲ, ಏನು ಅವನ್ನೆಲ್ಲವನ್ನ ರಿಯಲ್ ಟೈಮ್ ಬೇಸಿಸ್ ಮೇಲೆ ಚೆಕ್ ಮಾಡೋಣ. ಪರ್ಫಾರ್ಮೆನ್ಸ್ ಹೆಂಗಿದೆ, ಬೇಸ್ಡ್ ಆನ್ ದಿ ಪರ್ಫಾರ್ಮೆನ್ಸ್ ಪರ್ಸನಲ್ ಗೈಡೆನ್ಸ್ ವಿಲ್ ಬಿ ದೇರ್. ಔಟ್ ಆಫ್ 100ಗೆ ನೀವು 90+ ಬಂತಂದ್ರೆ ಅಲ್ಲಿ ಪರ್ಸನಲ್ ಗೈಡೆನ್ಸ್ ಬೇಕಾಗಿಲ್ಲ. ಬಟ್ 40, ಸೊ ಬಿಲೋ 40, ಸೊ ಬಿಲೋ 50 ಬರಕತ್ತು ಅಂತಂದ್ರೆ ಪರ್ಸನಲ್ ಗೈಡೆನ್ಸ್ ಇಸ್ ವೆರಿ ಮಚ್ ನೀಡೆಡ್. ಆ ಸಂದರ್ಭದಲ್ಲಿ ನಾವು ಅದನ್ನ ಮಾಡ್ತೀವಿ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪ್ರಬಂಧ ಬರವಣಿಗೆ, ಎಸ್ಸೆ ರೈಟಿಂಗ್. ಇತ್ತೀಚೆಗೆ ಬಹಳಷ್ಟು ಜನ ಎಸ್ಸೆ ರೈಟಿಂಗ್ ಸ್ಟ್ರಾಂಗ್ ಇದ್ದವರೆಲ್ಲ PSI ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಹಳ ಸ್ಟ್ರಾಟಜಿಕ್ ಆಗಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಕೆಲವೊಂದು ಸ್ಪೆಷಲ್ ಸೆಷನ್ಗಳು ಇರ್ತವೆ, ಹೌ ಟು ರೈಟ್ ಎನ್ ಎಸ್. ಆಮೇಲೆ ಇದ್ರ ಜೊತೆಗೆ ವಿಶೇಷವಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಇಂಪಾರ್ಟೆಂಟ್ ಕ್ಲಾಸಸ್ ಆನ್ ಟ್ರಾನ್ಸ್ಲೇಷನ್ ಕೂಡ ಇರ್ತವೆ. ಮತ್ತೆ ಡೈಲಿ ನಿಮಗೆ ವೊಕ್ಯಾಬ್ಯುಲರಿಗಳನ್ನ ಅಪ್ಡೇಟ್ ಮಾಡ್ತೀವಿ. ಡೈಲಿ ಒಂದು 10 ವೊಕ್ಯಾಬ್ಯುಲರಿ ವರ್ಡ್ ಬರ್ತವೆ. ಸೊ ಡೈಲಿ ಇಂಗ್ಲಿಷ್ ವರ್ಡು, ಅದರದ್ದು ಕನ್ನಡ ಮೀನಿಂಗ್, ಇವುಗಳನ್ನು ಡೈಲಿ 10 ನೀವು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೋದು. ಕೋರ್ಸ್ ಮುಗಿಯೋವರೆಗೂ ಡೈಲಿ 10 ಬರ್ತಾವ. ಒಂದು ಕಡೆ ಬರೆದಿಟ್ಕೊಂಡು ಡೈಲಿ ಅದನ್ನು ರಿವೈಸ್ ಮಾಡ್ಬೋದು. ನೆಕ್ಸ್ಟು ರೆಡಿಮೇಡ್ ಮಟೀರಿಯಲ್ ಫಾರ್ ಎಸ್ಸೆ ರೈಟಿಂಗ್. ಇನ್ನು ಬಹಳಷ್ಟು ಜನರಿಗೆ ಎಸ್ಸೆ ಬರೀಬೇಕು, ಬಟ್ ಮಟೀರಿಯಲ್ ಇಲ್ಲ. ಸರ್ ನಾನು ಕರೆಂಟ್ ಅಫೇರ್ಸ್ ಸರಿಯಾಗಿ ಓದಿಲ್ಲ, ಸೂಚ್ಯಂಕಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಭಾರತದ ಬೇರೆ ಬೇರೆ ರ್ಯಾಂಕಿಂಗ್ಗಳ ಬಗ್ಗೆ ಗೊತ್ತಿಲ್ಲ, ಸರ್ಕಾರದ ತೀರ್ಪು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಗೊತ್ತಿಲ್ಲ, ಅವ್ನು ಹೆಂಗೆ ಉಲ್ಲೇಖ ಮಾಡ್ಬೇಕಂತ ನನಗೆ ಗೊತ್ತೈತೆ, ಬಟ್ ಅವನ್ನ ಓದಿಲ್ಲ. ಡೋಂಟ್ ವರಿ, ಅದ್ರದ್ದೊಂದು ರೆಡಿಮೇಡ್ ಮಟೀರಿಯಲ್ ಅನ್ನೇ ನಾವು ರೆಡಿ ಮಾಡ್ತೀವಿ, ಅದನ್ನ PDF ಅಲ್ಲಿ ಕಳಿಸ್ತೀವಿ. ಸರ್ಕಾರದ ಕಳೆದ 1 ವರ್ಷದ ವರದಿಗಳು, ವಿಶ್ವ ಸಂಘಟನೆಯ ವರದಿಗಳು ಅಂದ್ರೆ WHO, IMF, WTO ಇವರು ಕೊಟ್ಟಂತ ವರದಿಗಳು, ಅವರು ಭಾರತದ ರಿಲೇಟೆಡ್ ಏನಾದರೂ ಹೇಳಿದ್ರೆ, ಅಥವಾ ನಮ್ಮ ನೀತಿ ಆಯೋಗದವರ ವರದಿಗಳು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ಕೆಲವು ಸೂಚ್ಯಂಕಗಳಲ್ಲಿ ಭಾರತದ ಸ್ಥಾನಮಾನಗಳು, ಇತ್ತೀಚೆಗೆ ನಡೆದಂತ ಒಪ್ಪಂದಗಳು, ಇದ್ರ ಜೊತೆಗೆ ಯಾವ್ಯಾವ ಎಸ್ಸೆದೊಳಗಡೆ ಏನೇನು ಕೋಟ್ಸ್ ಬರಿಬೇಕಲ್ಲ, ರೆಡಿಮೇಡ್ ಕೋಟ್ಸ್ ಅನ್ನೇ ನಾವು ಕೊಡ್ತೀವಿ. ರೆಡಿಮೇಡ್ ಕೋಟ್ಗಳನ್ನ PDF ರೂಪದಲ್ಲಿ ಕೊಡೋಣ. ಅದರ ಜೊತೆಗೆ ಇವೆಲ್ಲ ಡೇಟಾಗಳನ್ನು, ರೆಡಿಮೇಡ್ ಡೇಟಾ, ಇದನ್ನ PDF ರೂಪದೊಳಗಡೆ ವಿದ್ಯಾರ್ಥಿಗಳಿಗೆ ಕೊಡಲಾಗ್ತದೆ. ಮತ್ತೆ 24/7 ಡೌಟ್ ಕ್ಲಿಯರಿಂಗ್ ಫೆಸಿಲಿಟಿ ಕೂಡ ಇರುವ. ಇನ್ನು ನೆಕ್ಸ್ಟು ಲೈವ್ ಕ್ವಿಜಸ್ ಇರ್ತಾವ. ಕೆಲವೊಂದು ಸಾರಿ ಎಜುಕೇಟರ್ಗಳು ಸರ್ಪ್ರೈಸ್ ಟೆಸ್ಟ್ ಅನ್ನ ತಗೋತಾರೆ. ನೀವು ಕ್ಲಾಸ್ ಇದೆ ಅಂತ ಬಂದಿರ್ತೀರಿ, ಬಟ್ ಫಸ್ಟ್ 15 ನಿಮಿಷನೋ 20 ನಿಮಿಷನೋ ಒಂದು ಟೆಸ್ಟ್ ಇರ್ತದೆ, ಸರ್ಪ್ರೈಸ್ ಟೆಸ್ಟ್. ಅಂದ್ರೆ ಪ್ರತಿ ದಿವಸ ವಿದ್ಯಾರ್ಥಿಗಳು ಓದ್ತಾ ಇರಲಿ, ಪ್ರತಿ ದಿವಸ ಅವೇರ್ ಇರಲಿ, ಟೆಸ್ಟ್ ಇದ್ದಾಗನೇ ಓದ್ಬೇಕಂತಲ್ಲ. ಆ ರೀತಿ ಇರಲಿ ಅಂತೇಳಿ ಒಂದು ಸರ್ಪ್ರೈಸ್ ಟೆಸ್ಟ್. ಈ ಟೆಸ್ಟ್ಗಳಲ್ಲಿ 25 ಮಾರ್ಕ್ಸಿನ ಟೆಸ್ಟು ಇರ್ತಾವ, 10 ಮಾರ್ಕ್ಸಿನ ಟೆಸ್ಟು ಇರ್ತಾವ, 50 ಇರ್ತಾವ, 100 ಇರ್ತಾವ. ಇದು ಡಿಪೆಂಡ್ಸ್. ಇವೆಲ್ಲ ಆಫೀಸರ್ಸ್ ಅಡ್ಡ ಆ್ಯಪ್ ಅಲ್ಲೇ ಟೆಸ್ಟ್ ನಡೆಯುತ್ತೆ. ಈಗಾಗಲೇ ನಾವು ಎಕ್ಸಾಮ್ ಸೆಕ್ಷನ್ ಅಂತ ಇದೆ, ಅದನ್ನ ಇನ್ನ ನಾವು ಎನೇಬಲ್ ಮಾಡಿಲ್ಲ. ಇನ್ನು 2 ದಿವಸದೊಳಗಡೆ ಅದು ಎನೇಬಲ್ ಆಗ್ತದೆ. ಅಲ್ಲಿ ನಿಮಗೆ ಎಕ್ಸಾಮ್ ಟೆಸ್ಟ್ಗಳು ನಡೀತವೆ. ಒಮ್ಮೆ ಟೆಸ್ಟ್ ಬರೆದ್ಮೇಲೆ ಮತ್ತೆ ಪದೇ ಪದೇ ನೀವು ಅಲ್ಲಿ ಹೋಗಿ ಟೆಸ್ಟ್ಗಳನ್ನ ನೋಡಬಹುದು. ಪತ್ರಿಕೆ 1, ಪತ್ರಿಕೆ 2 PSI ಮುಗಿತದೆ. KS ಪ್ರಿಲಿಮ್ಸ್ ಪತ್ರಿಕೆ 1, ಪತ್ರಿಕೆ 2 ಅದು ಕೂಡ ಸಂಪೂರ್ಣವಾಗಿ ಆ ಒಂದು ಸಿಲೆಬಸ್ ಅನ್ನ ತಿಳಿಸಲಾಗ್ತದೆ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್, ಈ ಒಂದು ಕೋರ್ಸಿನ ಇನ್ನೊಂದು ಬಹಳ ದೊಡ್ಡ ಆಕರ್ಷಣೆ ಏನಂತಂದ್ರೆ ದಟ್ ಇಸ್ ದಿ ಕಾನ್ಫಿಡೆನ್ಸ್ ಬೂಸ್ಟರ್ ಸಿರೀಸ್ ಅಂತ ಕರಿತೀವಿ.
ಕಾನ್ಫಿಡೆನ್ಸ್ ಬೂಸ್ಟರ್ ಸಿರೀಸ್. ಕೋಚಿಂಗ್ ಆಯಿತು, ಡೌಟು ಕ್ಲಿಯರ್ ಆಯಿತು, ಬಟ್ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿಲ್ಲ. ಯಾಕೆ? ಕಾನ್ಫಿಡೆನ್ಸ್ ಬರಬೇಕಂದ್ರೆ ರಿವಿಷನ್ ಇಸ್ ದ ಕೀ ಟು ಸಕ್ಸಸ್. ವೆರಿ ಇಂಪಾರ್ಟೆಂಟ್. ವಿತೌಟ್ ರಿವಿಷನ್ ವಿ ಕೆನಾಟ್ ಅಚೀವ್ ದ ಸಕ್ಸಸ್ ಆ್ಯಂಡ್ ಕಾನ್ಫಿಡೆನ್ಸ್. ಅದಕ್ಕಾಗಿ ರಿವಿಷನ್ ಕೋರ್ಸ್. ಈ ಒಂದು ಕೋರ್ಸ್ ಮುಗಿದ ಮೇಲೆ, ಪಠ್ಯಕ್ರಮ ಪೂರ್ತಿ ಮುಗಿದ ಮೇಲೆ 15 ದಿನಗಳ ರಿವಿಷನ್ ತರಗತಿಗಳು. ಫಸ್ಟ್ ಟೈಮ್ ಇದು. ಈ ರೀತಿ ಎಲ್ಲೂ ಕೋರ್ಸ್ಗಳು ಇರೋದಿಲ್ಲ. ಬಹುಶಃ ನೀವು ಕೇಳಿರ್ತೀರಿ, ಎಲ್ಲ ವಿಷಯಗಳ ಪ್ರಮುಖ ಟಾಪಿಕ್ಗಳನ್ನು ಕ್ವಿಕ್ ಆಗಿ ರಿವಿಷನ್ ಮಾಡ್ತೀವಿ 15 ದಿವಸ. 15 ದಿವಸದೊಳಗಡೆ ಎಲ್ಲ ಪಠ್ಯಕ್ರಮದ ಎಲ್ಲ ವಿಷಯಗಳ ಮೇಲೆ, ಪ್ರಮುಖ ಟಾಪಿಕ್ಗಳ ಮೇಲೆ ಈ ಒಂದು ರಿವಿಷನ್ ಕೋರ್ಸ್. ಎಂಥ ಸಿರೀಸ್ ಇದು? ಕಾನ್ಫಿಡೆನ್ಸ್ ಬೂಸ್ಟರ್ ಸಿರೀಸ್ ಅಂತ, CBS ಅಂತ ಇದಕ್ಕೆ ಹೆಸರಿಟ್ಟಿದೆ. ಕಾನ್ಫಿಡೆನ್ಸ್ ಬೂಸ್ಟರ್ ಸಿರೀಸ್. ಸರ್, ರಿವಿಷನ್ ಕ್ಲಾಸಸ್ ಅನ್ನ ಮಾಡಿ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುವ. ಇನ್ನು ನೆಕ್ಸ್ಟು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಸರ್, ಮತ್ತೆ ಫೀಸ್ ಎಷ್ಟಿದೆ ಇದಕ್ಕೆ? ಫೀಸು, ಇಟ್ ಇಸ್ ದ ಲೋಯೆಸ್ಟ್ ಫೀಸ್ ಇನ್ ಕರ್ನಾಟಕ ಸ್ಟೇಟ್ ವಿತ್ ಹೈಯೆಸ್ಟ್ ಕ್ವಾಲಿಟಿ. ನಾವು ಈಗಾಗಲೇ ನಮ್ಮ ಸಿಂಗಮ್ 1.0 ಅನ್ನ ಕೂಡ ನಡೆಸಿದ್ದೀವಿ, ಸಿಂಗಮ್ 2.0 ಕೂಡ ನಡೆಸಿದ್ದೀವಿ. ಬಹಳ ಕಡಿಮೆ ವೆಚ್ಚದೊಳಗಡೆ ಅತ್ಯುತ್ತಮವಾದಂಥ ಒಂದು ಕ್ವಾಲಿಟಿಯನ್ನು ನಾವು ಅಲ್ಲಿಯೂ ಕೂಡ ಕೊಟ್ಟಿದ್ದೀವಿ. ತಮಗೂ ಸಾಕಷ್ಟು ಜನ ಅದರೊಳಗಡೆ ಭಾಗಿಯಾಗಿದ್ದೀರಿ, ತಮಗೂ ಕೂಡ ಗೊತ್ತಿದೆ. ಸೊ ಇಲ್ಲಿಯೂ ಕೂಡ ಅದೇ ರೀತಿ ನಾವು ಮುಂದುವರಿಸ್ತಾ ಇದ್ದೀವಿ. ಲೋಯೆಸ್ಟ್ ಫೀಸ್ ಆ್ಯಂಡ್ ಓಕೆ, ಸೊ ಲೋಯೆಸ್ಟ್ ಫೀಸ್ ಇನ್ ಕರ್ನಾಟಕ ವಿತ್ ಹೈಯೆಸ್ಟ್ ಕ್ವಾಲಿಟಿ. ಸೊ ಎಷ್ಟು ಫೀಸ್ ಇದೆ ಅಂತಂದರೆ, ದಟ್ ಈಸ್ ಪರ್ ಡೇ 16 rupees ಫೀ ಇರುವಂಥದ್ದು. ಫೀಸ್ ಇಟ್ ಈಸ್ ಅಬೌಟ್ ಪರ್ ಡೇ 16 rupees. ಓಕೆ, ಸೊ ಇದು ಟೋಟಲ್ ಫೀ ಬಂದು 6000 rupees ಇರುವಂಥದ್ದು, ಇನ್ಕ್ಲೂಡಿಂಗ್ GST. ಆಕ್ಚುಲಿ 6000 ಒಳಗಡೆ 5000 ಫೀ ಇದೆ, 1000 rupees GST ಇದೆ. 6000 rupees ಪರ್ ಇಯರ್. ಅದು ಒಂದು ವರ್ಷಕ್ಕೆ 6000 ಅಂತಂದರೆ ಒಂದು ದಿನಕ್ಕೆ 16 ರೂಪಾಯಿ. ಒಂದು ಡೇಗೆ ನಮ್ಮದು 3 to 6 ಕ್ಲಾಸಸ್ಗಳು ಇರ್ತವೆ. 3 to 6 ಅವರ್ಗೆ 16 rupees ಆಗ್ತದೆ. ದಿಸ್ ಈಸ್ ದಿ, ಅದಕ್ಕೆ ಹೇಳಿದ್ದು ನಾನು, ಲೋಯೆಸ್ಟ್ ಫೀ ಇನ್ ಕರ್ನಾಟಕ ವಿತ್ ಹೈಯೆಸ್ಟ್ ಕ್ವಾಲಿಟಿ. ಮತ್ತು ಇಷ್ಟು ಇದು ಇನಿಷಿಯಲ್ ಆಫರ್ ಅಂತ ನಾವು ಕೊಡ್ತಾ ಇದ್ದೀವಿ 1 ಇಯರ್ಗೆ. ಇನಿಷಿಯಲ್ ಆಫರ್, ಯಾಕಂದರೆ ಭಾಳಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಬೇರೆ ಬೇರೆ ಕಡೆ ನಮ್ಮಲ್ಲೇ, ನಾನು ಟೀಚ್ ಮಾಡಬೇಕಾದಾಗಲೇ ಆಫ್ಲೈನಲ್ಲಿ, ಆನ್ಲೈನಲ್ಲಿ ಬೇರೆ ಬೇರೆ ಕಡೆ ತೊಗೊಂಡಿದ್ದಾರೆ. ಬಟ್ ಅವ್ರಿಗೊಂದು ಏನು ಇಚ್ಛೆ ಇದೆ ಅಂತಂದರೆ, ನಾನು ಎಲ್ಲ ಸಬ್ಜೆಕ್ಟ್, ಕೆಲವೊಂದು ಪ್ರಮುಖ ಸಬ್ಜೆಕ್ಟ್ಗಳನ್ನು ಮಾಡಬೇಕು, ನಿಮ್ಮ ಕಡೆಯಿಂದ ಕೇಳಬೇಕು ಅನ್ನುವಂಥ ಆಸೆ ಇತ್ತವ್ರಿಗೆ. ಅವ್ರಿಗೂ ಕೂಡ ಇದು ಬರಲಿ. ಬರೀ ನಾವು ಹೊಸ ಹುಡುಗರು ಅಷ್ಟೇ ಅಂತಲ್ಲ, ಈಗಾಗಲೇ ಕೋಚಿಂಗ್ ತೊಗೊಂಡ್ರೂ ಕೂಡ ಪರಿಪೂರ್ಣತೆ ಆಗಿಲ್ಲ. ಸೊ ಕೋಚಿಂಗ್ ಮುಗಿದಿದೆ, ಬಟ್ ಪರಿಪೂರ್ಣ ಆಗಿಲ್ಲ. ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಲಿ, ಅವರು ಆದಷ್ಟು ಬೇಗ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಲಿ ಅನ್ನುವಂಥ ದೃಷ್ಟಿ. ಮತ್ತು ಈ ಒಂದು ಕೊರೋನಾ ಲಾಕ್ಡೌನ್ ಒಳಗಡೆ 3 ತಿಂಗಳು ನಾವು ಏನಾದರೂ ಈ ಒಂದು ಸಬ್ಜೆಕ್ಟ್ ಟಚ್ಚಿಂದ ಬಿಟ್ಟಿವಿ ಅಂತಂದರೆ, ಮುಂದೆ ನಮಗೂ ಸಬ್ಜೆಕ್ಟ್ ಪಾಲಿಟಿ, ಆ ಸಂವಿಧಾನದ ಯಾವ್ಯಾವ ವಿಧಿ ಎಲ್ಲೆಲ್ಲಿ ಅದಾವ ಅನ್ನೋದು ಗೊತ್ತಾಗೋದಿಲ್ಲ, ಹಂಗೆ ಮರೆತು ಹೋಗ್ತದೆ. ಅದಕ್ಕಾಗಿ ಅವ್ರಿಗೂ ಕೂಡ ಇದು ಕಂಟಿನ್ಯೂಸ್ ಟಚ್ಚಲ್ಲಿ ಇರುವಂಗೆ ಆಗಲಿ ಅಂತೇಳಿ ಇನಿಷಿಯಲ್ ಆಗಿ ನಾವು ಈ ಒಂದು ಆಫರ್ನ ಕೊಟ್ಟಿದ್ದೀವಿ. ಪರ್ ಇಯರ್ 1 ಇಯರ್ಗೆ 6000. ಬಟ್ ಮುಂದಿನ ಕೋರ್ಸ್ಗಳಲ್ಲಿ ಈ ಥರ ಇರೋದಿಲ್ಲ. ಓಕೆ, ಸೊ ಈ ಕೋರ್ಸ್ ಒಳಗಡೆ ನಾವು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು, ಮತ್ತು ಇವತ್ತು ಕರ್ನಾಟಕ ರಾಜ್ಯ ಭಾಳ ಗಂಡಾಂತರದಲ್ಲಿದೆ, ಈ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಡಿಸಿಷನನ್ನು ನಾವು ತೆಗೆದುಕೊಂಡಿರುವಂಥದ್ದು. 6000 ಇಟ್ ಈಸ್ ದ ಟೋಟಲ್ ಫೀ. ಇನ್ನು ನೆಕ್ಸ್ಟು ನೀವು ಯಾವ ರೀತಿ ಕ್ಲಾಸ್ಗಳನ್ನು ನೋಡಬೇಕು? ಫಸ್ಟು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ, ಯಾರು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡಬೇಕು. ನೆಕ್ಸ್ಟು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ, ಲಾಗಿನ್ ವಿತ್ ಗೂಗಲ್ ಅಂತ ಕೊಡಿ. ಲಾಗಿನ್ ವಿತ್ ಗೂಗಲ್ ಅಲ್ಲಿ ನಿಮಗೆ ಒಂದು ಇಮೇಲ್ ID, ಪಾಸ್ವರ್ಡು, ಆಮೇಲೆ ಲಾಗಿನ್ ಅಂತ ಬರ್ತದೆ. ಕೆಳಗಡೆ ಲಾಗಿನ್ ವಿತ್ ಗೂಗಲ್ ಇದನ್ನು ಕೊಟ್ಟು ನಿಮ್ಮ ಇಮೇಲ್ ID, ಪಾಸ್ವರ್ಡ್ ಹಾಕ್ಬಿಡ್ರಿ, ನೀವು ಒಳಗಡೆ ಹೋಗ್ಬಿಡ್ತೀರಿ. ನೆಕ್ಸ್ಟ್ ಅಲ್ಲಿ ಪ್ರೀಮಿಯಂ ಕೋರ್ಸಸ್ಗೆ ಹೋಗಿ ಹಣವನ್ನು ಪಾವತಿ ಮಾಡಬೇಕು. ಅಲ್ಲಿ ಹೆಸರು ಬರೆದಿರ್ತದೆ, ಆಪರೇಷನ್ ಡಬಲ್ ಸ್ಟಾರ್ ಅಂತ ಬರೆದಿರ್ತದೆ. ಆಪರೇಷನ್ ಡಬಲ್ ಸ್ಟಾರ್ ಈ ಬ್ಯಾಚ್ ಕೋರ್ಸಿನ ಹೆಸರು. ಮತ್ತು ಅದರ ಜೊತೆಗೆ ಅದೇ ವೇಳೆಗೆ ಅನುಸಾರವಾಗಿ ಆ ಎಲ್ಲ ಕ್ಲಾಸ್ಗಳು ನಿಮಗೆ ಕಾಣ್ತವ, ಅಲ್ಲೇ ಕೂಡ ಓಪನ್ ಆಗ್ತವ. ಮತ್ತು ಅದು ಕ್ಲಾಸ್ ಲೈವ್ ಇದ್ದಾಗ ಲೈವ್ ಅಂತ ಬರ್ತದೆ, ಮುಗಿದ ಮೇಲೆ ಇಮಿಡಿಯೇಟ್ ಒಂದು ಅಥವಾ 2 ನಿಮಿಷದೊಳಗಡೆ ಅಲ್ಲೇ ರೆಕಾರ್ಡೆಡ್ ಕ್ಲಾಸ್ ಕೂಡ ನಿಮಗೆ ಕಾಣುವಂಥದ್ದು. ಮತ್ತಿನ್ನು ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕಾದಾಗ ಪರೀಕ್ಷಾ ವಿಭಾಗ ಅಲ್ಲೇ ಇದೆ, ಎಕ್ಸಾಮ್ ಅಂತ ಹೇಳಿ. ಅಲ್ಲಿ ಹೋಗಿ ನೀವು ಲೈವ್ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು, ಮತ್ತು ನಿಮ್ಮ ರಿಸಲ್ಟ್ಗಳನ್ನು ಕೂಡ ನೀವು ನೋಡಿ. ಇಲ್ಲಿ ಆಫೀಸರ್ಸ್ ಅಡ್ಡ ಆ್ಯಪ್ದನ್ನೇ ಒಂದು ಸ್ಕ್ರೀನ್ಶಾಟನ್ನು ಹಾಕಿರುವಂಥದ್ದು. ಇಲ್ಲಿ ಡ್ಯಾಶ್ಬೋರ್ಡ್ಗೆ ಹೋಗಿ, ಇಲ್ಲಿ ಡ್ಯಾಶ್ಬೋರ್ಡ್ ಇದೆ, ಫ್ರೀ ಕ್ಲಾಸ್ ಇದೆ, ಇಲ್ಲಿ ಹೋಗ್ಬೇಕು ಪ್ರೀಮಿಯಂ ಕ್ಲಾಸ್. ಪ್ರೀಮಿಯಂ ಕೋರ್ಸಸ್ಗೆ ಹೋದರೆ ಫಸ್ಟ್ ಕೋರ್ಸ್ ಕಾಣ್ತೈತೆ, ಆಪರೇಷನ್ ಡಬಲ್ ಸ್ಟಾರ್ ಅಂತ. ಅಲ್ಲಿ ನಿಮಗೆ ಸ್ಟಾರ್ಟ್ ಡೇಟ್ ತೋರಿಸ್ತಿರುತ್ತೆ. ಸ್ಟಾರ್ಟ್ ಡೇಟ್ ಯಾವಾಗಿದ್ದು? ಜೂನ್ 12ನೇ ತಾರೀಕು ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಟೋಟಲ್ 500 ಅವರ್ ಕ್ಲಾಸ್ಗಳಿರುವಂಥದ್ದು. 500 ಅವರ್ ಕ್ಲಾಸು, ಒಂದು 50 ಅವರು ರಿವಿಷನ್ ಕ್ಲಾಸ್ ಇದೆ. ಓಕೆ, ಒಂದು 30 ಅವರು ಟೆಸ್ಟ್ ಇದೆ, ಒಂದು 30 ಅವರ್ ಮೋಟಿವೇಶನ್ ಕ್ಲಾಸ್ ಇದೆ. ಓಕೆ, ಸೊ ಒಂದು 30 ಅವರು SST ಕ್ಲಾಸ್ ಇದೆ. ಈ ರೀತಿ ಇದೆ. ಕಾಸ್ಟ್ ಕೂಡ ಇಲ್ಲಿ ತೋರಿಸ್ತಾ ಇರ್ತದೆ. ಇಲ್ಲಿ ನೀವು ವ್ಯೂ ಅಂತ ಕೊಟ್ರಿ ಅಂತಂದರೆ ಈ ರೀತಿ ವ್ಯೂ ಬರ್ತದೆ. 3ನೇದು. ಸೊ ಇದು 1,
ಇದು ಎರಡನೇದು. ಇಲ್ಲಿ ನಿಮಗೆ ತೋರಿಸ್ತೈತೆ ಜೂನ್ 12ನೇ ತಾರೀಕು ಸಂಜೆ 4 ಗಂಟೆಗೆ ಕ್ಲಾಸ್. ದಿಸ್ ಇವೆಂಟ್ ಈಸ್ ಶೆಡ್ಯೂಲ್ಡ್ ಫಾರ್ ಅಂತ ತೋರಿಸ್ತೈತೆ. ಸೊ ಇಲ್ಲಿ ಕೆಳಗಡೆ ಹೋದ್ರೆ ನೀವು ನೆಕ್ಸ್ಟ್ ಕೊಟ್ರೆ ಪೇ ಮಾಡಿ ಕೋರ್ಸ್ ಅನ್ನು ತಗೋಬಹುದು. ಒಂದ್ಸರಿ ನೀವು ಕೋರ್ಸ್ ಪೇ ಮಾಡಿದ್ರಿ ಅಂತಂದ್ರೆ ನಿಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು UPI ಮೂಲಕ, ಫೋನ್ ಪೇ, ಗೂಗಲ್ ಪೇ ಮೂಲಕ ನೀವು ಪೇ ಮಾಡಿದ್ರಿ ಅಂತಂದ್ರೆ ನಿಮಗೆ ಜೂನ್ 12ನೇ ತಾರೀಕಿನ ಕ್ಲಾಸ್ಗಳು ಇಂಡಿಯನ್ ಪಾಲಿಟಿ, ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಕ್ಲಾಸ್ಗಳು ಇದೇ ರೀತಿ ನಿಮಗೆ ಕಾಣಿಸ್ತದೆ. ಅದನ್ನ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗ್ತೀರಿ. ಆಮೇಲೆ ಇಲ್ಲಿ ಡೌನ್ಲೋಡ್ಸ್ ಅಂತಿದೆ, ಇಲ್ಲಿ ಸಿಲೆಬಸ್ ಅಂತಿದೆ. ಇವು ಕೂಡ ನಿಮಗೆ ಎನೇಬಲ್ ಆಗ್ತವೆ. ಡೌನ್ಲೋಡ್ಸ್ ಒಳಗಡೆ ನಾವು ಕೊಟ್ಟಂತ PDF, ಬುಕ್ ಲಿಸ್ಟು, ಕೆಲವೊಂದು ಹ್ಯಾಂಡ್ಔಟ್ಸ್ಗಳನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾಳೆ ನಾವು ಮಾನ್ಸೂನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಕೆಲವೊಂದೇನೋ ಮ್ಯಾಪ್ಗಳನ್ನು ಕೊಡಬೇಕು. ಮೆಂಟಲ್ ಎಬಿಲಿಟಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕೆಲವೊಂದೇನೋ ನಿಮಗೆ ಹೋಮ್ವರ್ಕ್ ಅಂತ ಹೇಳಿ ಕೆಲವೊಂದು ನಾವು ಕೆಲವೊಂದು ಕ್ವಶನ್ಗಳನ್ನು ಕೊಡ್ತೀವಿ. ಅದರದ್ದು PDFಗಳಿರ್ಬೋದು, ಇವೆಲ್ಲ ನಿಮಗೆ ಡೌನ್ಲೋಡ್ಸ್ ಅಲ್ಲಿ ಸಿಗ್ತವೆ. ಓಕೆ, ಅದನ್ನ ಎಜುಕೇಟರ್ ನಿಮಗೆ ಯಾವಾಗ ಹೇಳಿರ್ತೀವಿ ಅವಾಗ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅವನ್ನೆಲ್ಲ ಸಾಲ್ವ್ ಮಾಡಿ ಮತ್ತೆ ನೀವು ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಸಾಧ್ಯ ಆಗಿರಬೇಕು. ಈ ರೀತಿ ಆ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇನ್ನು ಪೇಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಡೇಟ್ ಇವತ್ತಿನಿಂದನೇ ಸ್ಟಾರ್ಟ್ ಇದೆ. ಓಕೆ, ಸೊ ಲಾಸ್ಟ್ ಡೇಟ್ ಪೇಮೆಂಟ್ಗೆ ಜೂನ್ 10 ಒಂದು 15 ದಿವಸ ನಾವು ಟೈಮ್ ಕೊಟ್ಟಿದ್ದೀವಿ. ಜೂನ್ 10, 2021 ಮುಂದಿನ ತಿಂಗಳು 10ನೇ ತಾರೀಕುವರೆಗೆ ಒಂದು ಟೈಮ್ ಇರುವಂಥದ್ದು. ಓಕೆ, ಸೊ ಈ ಪೇಮೆಂಟ್ ಮಾಡೋಕ್ಕೆ ಶುರು ಮಾಡೋದು ಈಗ ಸದ್ಯದಿಂದನೇ ನೀವು ಪೇಮೆಂಟನ್ನು ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಅಪ್ಡೇಟ್ಸ್ಗಳನ್ನು ಆಫೀಸರ್ಸ್ ಅಡ್ಡಾದಲ್ಲಿ ನೋಡ್ತಾ ಇರ್ರಿ. ಓಕೆ, ಕೋರ್ಸ್ ಸ್ಟಾರ್ಟ್ ಆಗೋದು ಯಾವಾಗ? ಜೂನ್ 12ರಿಂದ ಶುರು ಆಗ್ತದೆ. ಜೂನ್ 12 ಸಂಜೆ 4 ಗಂಟೆಗೆ ಕೋರ್ಸ್ ಶುರು ಆಗ್ತದೆ. ಆಮೇಲೆ ಈ ಕೋರ್ಸ್ ಎಂಡ್ ಆಗೋದು ಸೆಪ್ಟೆಂಬರ್ 30, 2021. ಅಂದರೆ ಜೂನ್ದಿಂದ ಸೆಪ್ಟೆಂಬರ್ ಟೋಟಲ್ 3.5 ಮಂತ್ಸ್, 3.5 ತಿಂಗಳು ಕೋರ್ಸ್ ಇದೆ. 3.5 ತಿಂಗಳು ಕೋರ್ಸು. ಬಟ್ ಇದನ್ನು ನೀವು 1 ವರ್ಷದವರೆಗೆ ಓಕೆ, ಸೊ ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನೋಡ್ಬೋದು. ಅಂದರೆ 2022 ಜೂನ್ 12ರವರೆಗೆ ನಿಮಗೆ ಕ್ಲಾಸ್ಗಳು ರೆಕಾರ್ಡೆಡ್ ಸಿಗ್ತವೆ. ಲೈವ್ 3.5 ತಿಂಗಳು ಲೈವ್ ಕ್ಲಾಸಸ್ಗಳು ಇರ್ತವೆ. ಮತ್ತೆ ನಮ್ಮ ಎಕ್ಸಾಮ್ ಬಂದಾಗ ಏನಾದರೂ ಅವಶ್ಯಕತೆ ಬಿದ್ದರೆ ಮತ್ತೆ ನಿಮಗೆ ಕೆಲವೊಂದು ಇದನ್ನು ಬಿಟ್ಟು ಮತ್ತೆ ಕೆಲವೊಂದು ಎಕ್ಸ್ಟ್ರಾ ಕ್ಲಾಸ್ಗಳನ್ನು ರೆಡಿ ಮಾಡೋಕ್ಕೆ ನಾವು ರೆಡಿ ಇದೀವಿ. ಯಾಕಂದರೆ ಲಾಕ್ಡೌನ್ ಅಕಸ್ಮಾತ್ ಭಾಳ ದಿವಸ ವಿಸ್ತಾರವಾಯಿತು. ಇನ್ನು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಒಂದು 3-4 ತಿಂಗಳು ಓಕೆ, ಸೊ ಶಾಲಾ ಕಾಲೇಜುಗಳು ಆರಂಭವಾಗೋದು ಡೌಟ್ ಇದೆ. ಬಟ್ ವಿಲ್ ಸಿ, ಕಂಡೀಷನ್ ನೋಡ್ಕೊಂಡು ಯಾಕಂದರೆ ಹುಡುಗರಿಗೆ ಟಚ್ ಅದನ್ನು ಹೋಗಬಾರ್ದು. ಈಗಾಗಲೇ ನಾವು ಸಿಂಗಮ್ 1.0 ಪರೀಕ್ಷಾ ಸರಣಿ ಮುಗಿದಿದೆ. ಬಟ್ ನಾವು ಆದರೂ ಎಕ್ಸ್ಟ್ರಾ ಮತ್ತು 3-4 ಟೆಸ್ಟ್ ಕೊಡ್ತಾ ಇದ್ದೀವಿ, ಯಾಕಂದರೆ ಟಚ್ ಹೋಗಬಾರ್ದು ಅಂತೇಳಿ. ಆ ಒಂದು ಉದ್ದೇಶದಿಂದ ಇಲ್ಲಿ ಹೇಳಿದ್ದೀವಿ. ಕಂಡೀಷನಲ್ಲಿ ಇಷ್ಟೇ ಇದೆ ಇಷ್ಟೇ ಅಂತಲ್ಲ, ಸಮಯ ಸಂದರ್ಭ ನೋಡಿಕೊಂಡು ಅದನ್ನ ಕಡಿಮೆ ಅಂತೂ ಮಾಡೋದಿಲ್ಲ, ಹೆಚ್ಚಿಗೆ ಮಾಡ್ಕೊಂತ. ಯಾಕಂದರೆ ವಿದ್ಯಾರ್ಥಿಗಳ ಒಂದು ಕಲ್ಯಾಣ, ಅಭಿವೃದ್ಧಿ, ಅವ್ರದ್ದು ವೆಲ್ಫೇರ್ ನಮಗೆ ಬಹಳ ಇಂಪಾರ್ಟೆಂಟ್ ಇರುವ. ಸೊ ಹಿಂಗಾಗಿ ಇನ್ನು ನೆಕ್ಸ್ಟು ಜಾಬ್ಸ್ ಇನ್ ಆಫೀಸರ್ಸ್ ಅಡ್ಡ, ಇದು ಕೂಡ ಒಂದು ಇಲ್ಲಿ ನಾನು ಹೇಳಿರ್ತೀನಿ. ಈಗಾಗಲೇ ನಾವು ಕರ್ನಾಟಕದೊಳಗಡೆ ಆಫೀಸರ್ಸ್ ಅಡ್ಡ ಬಹಳಷ್ಟು ಮನೆ ಮಾತಾಗಿ ಬೆಳೀತಾ ಇದೆ. ಯೂಟ್ಯೂಬ್ ಇರ್ಬೋದು, ಆ್ಯಪ್ ಇರ್ಬೋದು, ಇವೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮದು ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್, ಯೂಟ್ಯೂಬ್ ಚಾನಲ್ ಕೂಡ ಶುರುವಾಗಿದೆ. ಆಫೀಸರ್ಸ್ ಅಡ್ಡ ಹಿಂದಿ, ಇಂಗ್ಲೀಷ್, ತಮಿಳು, ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು 4-5 ಮಂತ್ಸ್ ಒಳಗಡೆ ಅದು ಆರಂಭವಾಗ್ತದೆ. ಅದಕ್ಕೆ ನಮಗೆ ಸಾಕಷ್ಟು ಜನರನ್ನ ನಾವು ರೆಕ್ರೂಟ್ಮೆಂಟ್ ಕೂಡ ಮಾಡ್ಕೋತಾ ಇದ್ದೀವಿ. ಮತ್ತು ಕನ್ನಡದಲ್ಲಿ ಕೂಡ ಬೇರೆ ಬೇರೆ ಎಕ್ಸಾಮ್ಗಳನ್ನು, ಮೇನ್ಸ್ ಎಕ್ಸಾಮ್ಗಳಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಇವುಗಳನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ಕೆಲವು ಜನ ರೆಕ್ರೂಟ್ಮೆಂಟ್ ನಾವು ಮಾಡ್ಕೋಬೇಕಂತ ಮಾಡಿದ್ವಿ. ಅಲ್ಲಿ ತಾವು ಕೂಡ ಭಾಗವಹಿಸ್ಬೋದು. ನಮ್ಮಲ್ಲಿ ಸಾಕಷ್ಟು ಜನ ಶಿಕ್ಷಕರಿದ್ದೀರಿ, ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಡಿಗ್ರಿಗಳನ್ನು ಮಾಡಿರ್ತೀರಿ. ಅಲ್ಲಿ ಕೂಡ ನೀವು ಅದನ್ನು ಕರೆದಾಗ, ಅದು ಅಪ್ಲೈ ಮಾಡಬೇಕಾದಾಗ ನಮ್ಮ ಈ ಬ್ಯಾಚ್ ಕೋರ್ಸ್ಗೆ ಯಾರು ವಿದ್ಯಾರ್ಥಿಗಳು ಸೇರ್ಕೊಂಡಿರ್ತಾರ, ನಾನು ಬ್ಯಾಚ್ ಕೋರ್ಸಲ್ಲಿ ಇದ್ದೆ ಅಂತೇಳಿ ನಿಮ್ಮದು ಪೇಮೆಂಟ್ ID-ಯನ್ನು ಹಾಕಿದರೆ ಅಂಥ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತದೆ. ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದಿ ಅವರ್ ಬ್ಯಾಚ್ ಕೋರ್ಸ್ ಸ್ಟೂಡೆಂಟ್. ಬೇರೆದವರು ಕೊಡೋದಿಲ್ಲ ಅಂತಲ್ಲ. ಓಕೆ, ಸೊ ಈ ಒಂದು ವಿದ್ಯಾರ್ಥಿಗೆ ಯಾಕಂದರೆ ನಮ್ಮ ಎಲ್ಲ ಪ್ರೊಸೀಜರ್ಗಳು ಅವ್ರಿಗೆ ಗೊತ್ತಿರ್ತವೆ, ನಮ್ಮ ಕ್ಲಾಸ್ಗಳನ್ನು ನೋಡಿರ್ತಾರೆ, ಟೆಕ್ನಿಕಲಿ ಅವ್ರಿಗೆ ಗೊತ್ತಾಗಿರ್ತದೆ. ಸೊ ಅಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಅವ್ರಿಗೆ ಟ್ರೈನಿಂಗ್ ಕೊಡೋದು ತಪ್ಪುತ್ತೆ ಅನ್ನುವಂಥದ್ದು ಒಂದೇ ಉದ್ದೇಶ ಇರುವಂಥದ್ದು, ಬೇರೆ ಯಾವುದೇ ಉದ್ದೇಶ ಇರೋದಿಲ್ಲ. ಸೊ ಇನ್ನು ನೀವು ಪೇಮೆಂಟನ್ನು ಮಾಡಬೇಕಾದಾಗ, ಆಫೀಸರ್ಸ್ ಅಡ್ಡ ಆ್ಯಪ್ಗೆ ಹೋಗಿ ಪೇಮೆಂಟನ್ನು ಮಾಡಬೇಕಾದಾಗ ಯಾವುದೇ ಸಂದೇಹಗಳು ಬಂದರೆ, ಏನೇ ಸಂದೇಹಗಳು ಬಂದರೂ ಕೂಡ ಇಲ್ಲಿ 2 ನಮ್ಮ ಆಫೀಸ್ ನಂಬರ್ಗಳಿದು. 2 ನಂಬರ್ಗೆ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೆ ಯಾವುದೇ ಟೈಮಲ್ಲಿ ನೀವು ಫೋನ್ ಮಾಡಿ ಕೇಳ್ಬೋದು. ಆಮೇಲೆ ಇದಕ್ಕೆ ಫೋನ್ ಮಾಡೋಕ್ಕಿಂತ ಪೂರ್ವದೊಳಗಡೆ ಇನ್ನೂ ಒಂದು ಪಾಯಿಂಟ್ ನಾನೇನು ಹೇಳಿರ್ತೀನಿ. ಈಗೇನು ನೀವು ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋದ ಕೆಳಗಡೆ, ಈ ವಿಡಿಯೋನ ನೀವು ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋದ ಕೆಳಗಡೆ ಏನು ನೀವು ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಒಂದು ನಾನು PDF ಅನ್ನು ಹಾಕಿದ್ದೀನಿ. ಓಕೆ, ಸೊ ಎಕ್ಸಾಮ್ ಡೀಟೇಲ್ಸ್ ಅಂತ ಹಾಕಿರ್ತೀನಿ ನಾನು. ಎಕ್ಸಾಮ್ ಡೀಟೇಲ್ಸ್ ಅಂತ ಒಂದು PDF ಹಾಕಿದ್ದೀನಿ. ಅಲ್ಲಿ ಒಂದು PDF ಇದೆ, ಅದರೊಳಗಡೆ ಕೆಲವೊಂದು FAQಗಳಿದೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್.
ನೀವು ಈ ಕೋರ್ಸನ್ನು ಜಾಯಿನ್ ಆಗಬೇಕಾದಾಗ ಇನ್ನೂ ನಿಮಗೆ ಏನೇನು ಡೌಟ್ ಬರ್ಬೋದಂತ ನಾನೇ ಇಮ್ಯಾಜಿನ್ ಅವುಗಳಿಗೆಲ್ಲ ಆನ್ಸರ್ಗಳನ್ನು ಮಾಡಿದ್ದೀನಿ. ಅದು ಸುಮಾರು ಒಂದು 10 ಪೇಜ್ PDF ಇದೆ. ಸುಮಾರು ಒಂದು 16 ಕ್ವಶನಿಗೆ ನಾನು ಅಲ್ಲಿ ಆನ್ಸರ್ ಮಾಡಿದ್ದೀನಿ. ಆ 16 ಕ್ವಶನ್ ಅನ್ನು ಸ್ವಲ್ಪ ನೀವು ಓದ್ಕೊಂಡ್ಬಿಟ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಅದಾದ್ಮೇಲೂ ನಿಮ್ಗೆ ಏನಾದರೂ ತೊಂದರೆ ಬಂತಂದ್ರೆ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆ, ಸೊ ಈ ಒಂದು ವಿಡಿಯೋದ ಕೆಳಗಡೆ ಎಕ್ಸಾಮ್ ಡೀಟೇಲ್ಸ್ ಅಂತ ಹಾಕಿರ್ತೀನಿ ನಾನು. ಎಕ್ಸಾಮ್ ಡೀಟೇಲ್ಸ್ PDF ಅಂತ ಇದು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಇರ್ತದೆ, ಇಲ್ಲೂ ಇರ್ತದೆ. ಸೊ ಅದನ್ನು ಒಂದು ಸರಿ ನೀವು ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ ಅದರೊಳಗಡೆ ಈಗೇನು ನಾವು ಸ್ಲೈಡ್ ನೋಡಿರಲ್ಲ, ಈಗ 1ನೇದಿಂದ ಸ್ಲೈಡ್, ಈ ಸ್ಲೈಡ್ಗಳು ಇರ್ತವ. ಇದ್ರ ಜೊತೆಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಂತ ಇದೆ, ಅವು ಇರ್ತವೆ. ಇದನ್ನು ನೋಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗುವಂಥದ್ದು, ಯಾವುದೇ ಡೌಟ್ ಉಳಿಯೋದಿಲ್ಲ. ಸೊ ಇಷ್ಟು ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋದೊಳಗಡೆ ಕೊಟ್ಟಿದ್ದೀವಿ. ದಟ್ ಈಸ್ ಆಪರೇಷನ್ ಡಬಲ್ ಸ್ಟಾರ್ ಅನ್ನುವಂಥ AS ಮತ್ತು PSI ಬ್ಯಾಚ್ ಕೋರ್ಸ್. ಇದನ್ನ ಈಗಾಗಲೇ ಕೋಚಿಂಗ್ ತಗೊಂಡಂಥವ್ರು ಇರ್ಬೋದು, ಮುಂದೆ ತಗೊಳ್ಳೋವಂಥವ್ರು ಇರ್ಬೋದು, ಎಲ್ಲರೂ ತಗೊಳ್ಳೋದು ಬೆಸ್ಟ್ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಇಷ್ಟು ಕಡಿಮೆ ಕಾಸ್ಟ್ ಒಳಗಡೆ ನಮ್ಮ ಸ್ಟೇಟ್ ಒಳಗಡೆ ಎಲ್ಲೂ ಕೂಡ ಕೋರ್ಸ್ಗಳು ಇಷ್ಟು ಕ್ವಾಲಿಟಿಯಾಗಿ ಸಿಗೋದಿಲ್ಲ. ಯಾಕಂದ್ರೆ ಅದರದ್ದು ಅಮೌಂಟ್ ಕಡಿಮೆ ಆದಷ್ಟು ಕ್ವಾಲಿಟಿ ಒಳಗಡೆ ಕಾಂಪ್ರಮೈಸ್ ಆಗಿರ್ತದೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಳ್ರಿ. ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.